ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಫ್ರೆಂಡು ನನಗೆ ಚಾಮುಂಡೇಶ್ವರಿಗೆ ಹೋಗೋಣ ಅಂತ ಹೇಳಿದ್ರು. ಹಂಗಾಗಿ ಬರ್ತೀನಿ, ನಾನು ತುಂಬ ದಿವಸ ಆಗಿತ್ತು ಬಂದಿಲ್ಲ ಅಂತೇಳಿ ಹೊರಟ್ವಿ. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ನಾವು 6:30ಗೆ ಬಂದ್ವಿ. ನಾವು ಕರೆಕ್ಟಾಗಿ 6:30ಗೆಲ್ಲ ಬಸ್ ಸ್ಟ್ಯಾಂಡಲ್ಲಿದ್ವಿ. ಬೇಗ ಬಂದು ಬಸ್ ನೋಡಿದ್ವಿ, ಬಸ್ಸು ಇರಲಿಲ್ಲ, ಹೋಗಿತ್ತು. ಅಲ್ಲಿ ಬೇರೆಯವ್ರನ್ನ ಕೇಳಿದ್ದಕ್ಕೆ, ಕಂಡಕ್ಟ್ರನ್ನ ಕೇಳಿದ್ದಕ್ಕೆ ಅವರಿಲ್ಲಮ್ಮ 6:30 ಬಸ್ಸು ಹೋಯಿತು, ಇವಾಗ 7:30 ಬಸ್ಸಿದೆ, 7:30 ಬಸ್ಸಿಗೆ ಹೋಗಿ ನೀವು ಅಂತ ಹೇಳಿದ್ರು. ಹಂಗಾಗಿ ನಾವು ಗಾಡಿಯೆಲ್ಲ ಕೆಳಗಡೆನೇ ಪಾರ್ಕಿಂಗ್ ಮಾಡಿಬಿಟ್ಟು ನಂಗೆ ಇನ್ನೂ ಟೈಮ್ ಸಿಕ್ತಾ ಅಂತೇಳಿ ನಾನು ನನ್ನ ಫ್ರೆಂಡ್ ರಮ್ಮಿನ ಕೇಳಿದೆ. ರಮ್ಮು, ನಾನು ಹೋಗಿ ವೀಡಿಯೋ ಮಾಡ್ಕೊಂಬರಲ್ಲ, ಸೀಟ್ ಇಟ್ಕೊತೀರಾ ಅಂತಂದೆ. ಹ್ಞೂನಪ್ಪ ನೀನು ಹೋಗು ವೀಡಿಯೋ ಮಾಡ್ಕೊಂಬಾ ಅಂತ ಹೇಳಿದ್ರು. ಹಂಗಾಗಿ ನಾನು ಗಾಡಿ ಪಾರ್ಕಿಂಗು ನಾವು ಮಾಡಾದಮೇಲೆ ನಾನು ಮುಂದೆಗಡೆಯಿಂದ ಬಂದು ವೀಡಿಯೋ ಮಾಡಿಕೊಂಡು ಬಂದೆ. ನಾನು ಚಾಮುಂಡೇಶ್ವರಿ ಬೆಟ್ಟಕ್ಕೆ ತುಂಬ ದಿವಸ ಆಗಿತ್ತು, ನಾನು 4 ವರ್ಷನೇ ಆಗೋಗಿತ್ತು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ದೇನೆ. ನಾನು ಎಷ್ಟು ನಮ್ಮ ಫ್ರೆಂಡಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆಂದರೆ ಅವಳು ಧೈರ್ಯ ಮಾಡಿ ನಮಗೆ ಕರ್ಕೊಂಡೋಗಿದ್ದಕ್ಕೆ ನಾವು ಹೋಗಿದ್ದೆ. ಯಾಕೆಂದರೆ ನಾವೆಲ್ಲೂ ಹಂಗೆ ಒಬ್ಬೊಬ್ಬರೇ ಹೋಗಿ ಅಭ್ಯಾಸನೇ ಇಲ್ಲ. ಹಂಗಾಗಿ ಅಷ್ಟು ದೂರ ನಾವು ಯಾವತ್ತೂ ಎಲ್ಲೂ ಹೋದವರಲ್ಲ, ಎಲ್ಲ ಫ್ಯಾಮಿಲಿ ಜೊತೆ ಹೋದವರು. ಹಂಗಾಗಿ ನಾವು ಫ್ಯಾಮಿಲಿನೇ ಜಾಸ್ತಿ ಕಾರಲ್ಲಿ ಹೋಗೋದು ಅಂಥೇಳಿ ಇದು ಮಾಡ್ಕೊತಾ ಇದ್ವಿ. ಶ್ವೇತು ಹೋಗೋಣ ಕಣೋ ಚಾಮುಂಡೇಶ್ವರಿಗೆ ಅಂತೇಳಿ ಹೊರಟಿ ನಮಗೆ ಕರ್ಕೊಂಡು ಹೋದ್ಲು. ಥ್ಯಾಂಕ್ ಯು ಸೋ ಮಚ್ ರಮ್ಮು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ರಮ್ಯಂಗೆ. ಬಸ್ ಸ್ಟ್ಯಾಂಡಿಗೆ ಬಂದು ಈ ಬಸ್ಸಲ್ಲಿದ್ದೀವಿ ಬರ್ರಿ ಅಂತೇಳಿ ಒಳಗಡೆ ಇದ್ದರು. ಬಸ್ ಹತ್ಕೊಂಡ್ಬಂದ್ವಿ, ಮುಂದಗಡೆ ಸೀಟ್ ಇಟ್ಕೊಂಡಿದ್ರು. ಪಾಪು ಇಲ್ಲಿ ನನ್ನ ಫ್ರೆಂಡ್ ಪಾಪುನೇ ಅದು. ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಕೇಳಿದ್ರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ರು. ಎಲ್ಲರೂ ನಗ್ತಾಯಿದ್ರು ಬಸ್ಸಲ್ಲಿರೋರೆಲ್ಲ. ಚಾಮುಂಡಿ ಬೆಟ್ಟ ಅಂತ ಹೇಳ್ತಿದ್ದಾರೆ ಅವರು. ಕ್ಯೂಟಾಗಿ, ಎಷ್ಟು ಕ್ಯೂಟಾಗಿ ಮಾತಾಡುತ್ತೆ ಅಂದರೆ ಅಷ್ಟು ಕ್ಯೂಟಾಗಿದ್ದಾಳೆ. ಇವಳು ನಮ್ಮ ಫ್ರೆಂಡ್ ವಿನುತಾ. ಹಾಯ್ ಅಂತ ಹೇಳಿ ಇದು ಮಾಡಿದೆ. ಇವರೇ ನಮ್ಮ ಫ್ರೆಂಡ್ ರಮ್ಯಾ. ನನಗೆ ಆಲ್ ದ ಬೆಸ್ಟ್ ಹೇಳಿ ಬಾಯ್ಲಿ ಅಂತೇಳಿ ಅವಳು ಪ್ರೀತಿಯಿಂದ ಹಗ್ ಮಾಡ್ತಾಳೆ ನನಗೆ ಯಾವಾಗಲೂ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಅಂತ ಹೇಳಿದ್ಲು. ಥ್ಯಾಂಕ್ ಯು ರಮ್ಮು. ಪಾಪು ಇದ್ದಿದ್ದು ಬನ್ನಿ ಆಂಟಿಲಿ ಕೂತ್ಕೊಳ್ಳಿ, ನಿಮ್ಮ ಸೀಟ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದರು. ಪಾಪು ಸರಿ ಪುಟ್ಟ ಅಂತೇಳಿ ಎಲ್ಲ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ನಾವು ಫ್ರೆಂಡ್ಸ್ ಎಲ್ಲ. ತುಂಬ ಖುಷಿಯಾಗುತ್ತೆ. ಆದಿಚುಂಚನಗಿರಿಯಲ್ಲಿ ಟಿಫನಿಗೆ ಬಿಟ್ಟಿದ್ದರು. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಟಿಫನ್ ಮಾಡ್ಕೊಂಡ್ವಿ. ಅವ್ರು ಪೂರಿ ಸಾಗು ತೊಗೊಂಡಿದ್ದೆ ನಾನು, ಅವರು ಉಪ್ಪಿಟ್ಟು ಮತ್ತು ಇಡ್ಲಿ ತೊಗೊಂಡಿದ್ರು ಪಾಪುಗೆ ಎಲ್ಲರೂ ತಿನ್ನೋಕೆ ಇದಾಗುತ್ತೆ ಅಂತ. ಆಮೇಲೆ ಅಲ್ಲಿ ಬೇಗ ಬಸ್ ಹೊರಡ್ತು, ಬಸ್ಸಲ್ಲಿ ಎತ್ಕೊಂಡ್ವಿ ನಾವು ಹೊರಟ್ವಿ. ಬೇಗ ಫಾಸ್ಟಾಗೆ ಬಂದರು ಬಸ್ನವರು. ಆಮೇಲೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟರು. ಅಲ್ಲಿಂದ ಆಟೋದಲ್ಲಿ ಬಂದ್ವಿ, ಮೈಸೂರು ಅರಮನೆ ನೋಡ್ಕೊಂಡು ಹಂಗೆ ಮುಂದಕ್ಕೆ ಬಂದ್ವಿ. ಅಲ್ಲಿಂದ ಇನ್ನೊಂದು ಬಸ್ಸಿಗೆ ಹೋಗಬೇಕು ಅಂತೇಳಿ, ಚಾಮುಂಡಿ ಬೆಟ್ಟಕ್ಕೆ ಸಪ್ರೇಟ್ ಬಸ್ ಇರುತ್ತೆ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಅಂತೇಳಿ ನಾವು ಇನ್ನೊಂದು ಸಪ್ರೇಟ್ ಬಸ್ ಮಾಡಿಕೊಂಡು ಅಲ್ಲಿ 2 ಬಸ್ ಇತ್ತು, ಯಾವುದಂತ ಕೇಳ್ಕೊಂಡು ಹೋದ್ವಿ. ಅದಕ್ಕೆ ಇಲ್ಲ ಅದು ಹೋಗುತ್ತೆ ನೋಡ್ರಮ್ಮ ಅಂತ ಹೇಳಿದ್ರು. ಆಮೇಲೆ ನಾವು ನಮ್ಮ ಫ್ರೆಂಡ್ಸು ಅದು ಹೊರಡೋಕ್ಕಾಗಲೇ ಹೊರಟ್ಬಿಟ್ಟಿತ್ತು. ಹಾಗಾಗಿ ಆ ಬಸ್ಸಲ್ಲಿ ಎಲ್ಲರೂ ಹತ್ಕೊಂಡು ಕೂತ್ಕೊಂಡ್ವಿ. ಅಷ್ಟೊತ್ತಿಗಾಗಲಿ 2 ನಿಮಿಷಕ್ಕೆ ಅಷ್ಟೊತ್ತಿಗೆ ಬಸ್ಸು ಫುಲ್ ಆಗೋಯಿತು. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಅಮ್ಮನ ಸನ್ನಿಧಾನಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂದರೆ, ನಾವು ಎಕ್ಸಾಮ್ ಟೈಮ್ ಅಲ್ವಾ, ಜನ ಇರಲ್ಲ ಅಂದ್ಕೊಂಡು ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಹೊರಟ್ವಿ. ಆದರೆ ಆ ಬಸ್ಸಲ್ಲಿ ಜನ ನೋಡ್ಬಿಟ್ಟು ಅಪ್ಪ ಬಿಡು ಸಖತ್ ಜನ ಇರ್ತಾರೆ ಇವತ್ತು, ಫುಲ್ಲು ರಶ್ ಇರುತ್ತೆ ಅಂದ್ಕೊಂಡು. ಎಷ್ಟೇ ರಶ್ ಇದ್ರೂ ಅಮ್ಮನ ದರ್ಶನ ಮಾತ್ರ ಚೆನ್ನಾಗಿ ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು ನನಗೆ. ಹಂಗಾಗಿ ಇರಲಿ ಬಾರಮ್ಮು, ಹೆಂಗಿದ್ರು ಅಮ್ಮನ ಸನ್ನಿಧಾನಕ್ಕೆ ಬಂದಿದ್ದೀವಲ್ಲ, ದರ್ಶನ ಮಾಡ್ಕೊಂಡೇ ಹೋಗೋಣ, ನಾವು ಏನಾಗಲ್ಲ ಜನ ಇದ್ರೇನು, ಕ್ಯೂವಲ್ಲಿ ನಿಂತ್ಕೊಂಡು ಹೋಗೋಣ ಅಂತೇಳಿ ಒಂದೇ ಮನಸ್ಸಿಂದ ಇದು ಮಾಡ್ಕೊಂಡ್ವಿ. ಸರಿ ಆಯಿತು ಅಂತೇಳಿ ಅವರು ಹೇಳಿದ್ರು. ಆಮೇಲೆ ನಮ್ಮ ಫ್ರೆಂಡ್ ಮಗ ಹೋಗಿ ಟಿಕೆಟ್ ಎಲ್ಲ ತೊಗೊಂಡು ನಾವು ಅಲ್ಲಿ ಕ್ಯೂ ನಿಲ್ಲೋದಕ್ಕೆ ಅಲ್ಲಿ ವೀಡಿಯೋ ಮಾಡ್ಕೊಂಡಾಗ ಅಲ್ಲಿ ಎಲ್ಲರೂ ಹಾಯ್ ಅಂತ ಹೇಳ್ತಾಯಿದ್ರು.
ನಾವು ಒಳಗಡೆ ಹೋದಾಗ 12:15 ಆಗಿತ್ತು. ನಾವು ಅಲ್ಲಿ ಮುಂದಕ್ಕೆ ರೀಚ್ ಆಗೋಷ್ಟೊತ್ತಿಗೆ 2 ಗಂಟೆ ಆಗೋಯಿತು. ತುಂಬ ಹೊಟ್ಟೆ ಹಸಿತಾ ಇದೆ ಅಂತೇಳಿ ನಮ್ಮ ಫ್ರೆಂಡ್ ಮಗ ಚಿಕ್ಕಿ ತೊಗೊಂಡಿದ್ದ, ಅದೊಂದು ಆಂಟಿ ತೊಗೊಳ್ಳಿ ಅಂತೇಳಿ ಕೊಟ್ಟ. ತಿಂತಿದ್ನಲ್ಲ, ಅದನ್ನು ವೀಡಿಯೋ ಮಾಡಿಕೊಂಡ್ರು. ಆಮೇಲೆ ಒಳಗಡೆ ಎಲ್ಲ ದರ್ಶನ ಆದಮೇಲೆ ಮತ್ತೆ ಹೊರಗಡೆ ಬಂದ್ವಿ. ಚಾಮುಂಡೇಶ್ವರಿದೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ, ಹಂಗಾಗಿ ನಾವು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಒಳಗಡೆ ಎಲ್ಲ ಮಾಡೋಕ್ಕೆ ಬಿಡೋದಿಲ್ಲ, ಅಲ್ಲಿ ಪರ್ಮಿಷನ್ ಇಲ್ಲ. ಹಂಗಾಗಿ ನಾವು ಒಳಗಡೆ ಏನು ವೀಡಿಯೋ ಮಾಡಲಿಲ್ಲ. ಅಲ್ಲಿ ಗೋಮಾತೆ ಸಿಕ್ತು, ಗೋಮಾತೆಗೆ ನಮಸ್ಕಾರ ಹಾಕ್ಕೊಂಡು ಇಲ್ಲಿ ಬಂದು ಚಾಮುಂಡೇಶ್ವರಿಗೆ ನಮಸ್ಕಾರ ಹಾಕ್ಕೊಳ್ಳೋಣ ಅಂತೇಳಿ ನಾವು ಮುಂದಕ್ಕೆ ಬಂದ್ವಿ. ನನ್ನ ಹುಡುಗರಿಗೆ ತಾಯ್ತ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅಲ್ಲೇ ಸ್ವಾಮಿಗಳಿದ್ರು, ಹಂಗಾಗಿ ನಾವು ಎಲ್ಲರೂ ಅಲ್ಲಿ ಹೋಗಿ ತಾಯ್ತ ಕಟ್ಟಿಸ್ಕೊತಿದ್ರಲ್ಲ ಅಂತೇಳಿ ನಾವು ಹೋದ್ವಿ. ಆಮೇಲೆ ನನಗೂ ಇದೊಂದು ಕಟ್ಟಿ ಅಂತ ಹೇಳಿದೆ, ಹಂಗಾಗಿ ಅವರು ನನಗೂ ಕೈಗೆ ಲಕ್ಷ್ಮೀದು ಅಮ್ಮಂದು ಆಶೀರ್ವಾದ ಮಾಡಿ ಕಟ್ಟಿದ್ರು. ಆಮೇಲೆ ಹುಡುಗರಿಗೂ ಇಬ್ರಿಗೂ ತಾಯ್ತ ತೊಗೊಂಡೆ. ತಾಯ್ತ ತೊಗೊಂಡಾದ್ಮೇಲೆ ಈ ಕಡೆ ಊದ್ಗಡ್ಡಿ ಕರ್ಪೂರ ಎಲ್ಲ ಬೆಳಗೋಣ ಅಂತೇಳಿ ಊದ್ಗಡ್ಡಿ ಕರ್ಪೂರ ಎಲ್ಲ ಬೆಳ್ಕೊಂಡು ಪೂಜೆ ಮುಗಿಸ್ಕೊಂಡು ಅಲ್ಲೊಂದು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂತು. ಅಮ್ಮನ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ನನಗೆ. ಎಷ್ಟು ಖುಷಿ ಆಯಿತು ಅಂದರೆ ಅಮ್ಮನ ದರ್ಶನ ಮಾಡಿ ಅಷ್ಟು ಖುಷಿ ಆಯಿತು ನನಗಂತೂ. ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಬಂದಿತ್ತು, ಇನ್ನೇನು ಹೊರಡೋದು ಅಂಥೇಳಿ ಹೊರಟ್ವಿ. ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಎಲ್ಲರಿಗೂ.